ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ಬರ್ತಾ ಇರುವಂಥದ್ದು ಸಫಲ ಏಕಾದಶಿ. ಹೆಸರಲ್ಲೇ ಸಫಲ ಇರೋದರಿಂದ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಸಫಲತೆ ಅನ್ನೋದು ಸಿಗುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನೋದೇ ಇದರ ಅರ್ಥ. ಇನ್ನು ಯಾವಾಗ ಈ ಸಫಲದ ಏಕಾದಶಿ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಪ್ರಾರಂಭ ಆಗ್ತಾ ಇರುವಂಥದ್ದು ಡಿಸೆಂಬರ್ 14ನೇ ತಾರೀಕು ಸಂಜೆ 6:50 ಇನ್ನು ಮುಕ್ತಾಯ ಆಗ್ತಾ ಇರುವಂಥದ್ದು ಸೋಮವಾರ ಅಂದರೆ ಡಿಸೆಂಬರ್ 15ನೇ ತಾರೀಕು ರಾತ್ರಿ 9:21 ಈ ಸಫಲ ಏಕಾದಶಿ ತಿಥಿ ಮುಕ್ತಾಯ ಆಗುತ್ತೆ. ನೀವು ಆಚರಣೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಸೋಮವಾರ ಡಿಸೆಂಬರ್ 15ನೇ ತಾರೀಕು ಈ ಏಕಾದಶಿ ಉಪವಾಸ ವ್ರತವನ್ನು ನೀವು ಆಚರಣೆ ಮಾಡಬೇಕಾಗತ್ತೆ. ಆದರೆ ಏಕಾದಶಿ ತಿಥಿ ಭಾನುವಾರ ಸಂಜೆನೇ ಪ್ರಾರಂಭ ಆಗ್ತಾ ಇರೋದ್ರಿಂದ ನೀವು ಆ ದಿವಸ ರಾತ್ರಿ ಮಲಗೋ ಮುನ್ನ ನಾಳೆ ನಾನು ಸಫಲದ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡ್ಕೋಬೇಕು. ಅದೇ ರೀತಿ ನೀವು ಭಾನುವಾರ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋಂಥ ಊಟವನ್ನು ಆ ದಿವಸ ಸೇವನೆ ಮಾಡಬೇಕಾಗುತ್ತೆ. ಅಂದರೆ ಯಾರು ಉಪವಾಸ ಇದ್ದು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾರೋ ಅವರು ಹಿಂದಿನ ದಿವಸ ಅಂದರೆ ಭಾನುವಾರ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಊಟವನ್ನು ಸೇವನೆ ಮಾಡಿ ಆ ದಿವಸ ಸಾಧ್ಯವಾದರೆ ಕೇವಲ ಒಂದು ಹೊತ್ತು ಮಾತ್ರ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿಕೊಂಡು ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ. ಇನ್ನು ಸೋಮವಾರ ಬೆಳಗ್ಗೆ ಸ್ನಾನವನ್ನು ಮುಗಿಸಿ ನೀವು ಸಂಕಲ್ಪವನ್ನು ಮಾಡಿ ಈ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಸಂಕಲ್ಪ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ, ನಾನು ಈ ಸಫಲ ಏಕಾದಶಿ ವ್ರತವನ್ನು ಶ್ರೀಹರಿಯ ಕೃಪೆಗಾಗಿ ಹಾಗೂ ಪಾಪ ನಿವಾರಣೆಗಾಗಿ ಭಕ್ತಿಯಿಂದ ಈ ಒಂದು ಉಪವಾಸ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಈ ಸಫಲ ಏಕಾದಶಿ ವ್ರತವನ್ನು ಈ ಒಂದು ದಿವಸ ಆಚರಣೆ ಮಾಡೋದ್ರಿಂದ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ 1000 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಫಲ ಅನ್ನೋದು ಈ ಒಂದು ದಿವಸ ಏಕಾದಶಿ ಆಚರಣೆ ಮಾಡೋದ್ರಿಂದ ಸಿಗುತ್ತೆ. ಇದು ನಮ್ಮ ಶಾಸ್ತ್ರಗಳಲ್ಲೇ ಇರೋಂಥದ್ದು. ಅಷ್ಟು ಶಕ್ತಿ ಇರೋಂಥ ಈ ಸಫಲದ ಏಕಾದಶಿ ಮಾಡೋದ್ರಿಂದ ನಮ್ಮ ಪಾಪ ನಾಶ ಆಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಯಶಸ್ಸಿನ ಮಾರ್ಗ ಅನ್ನೋದು ಸಿಗತ್ತೆ. ಇದು ಯಾಕೆ ಅಂತ ಹೇಳಿದ್ರೆ, ಆ ದಿವಸ ನಾವು ಆಚರಣೆಯನ್ನು ಮಾಡೋದ್ರಿಂದ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದರೆ, ಇಷ್ಟು ದಿವಸ ಯಾರಾದರೂ ತಪ್ಪು ಕೆಲಸಗಳನ್ನು ಕೆಟ್ಟ ಕೆಲಸಗಳನ್ನು ಏನಾದರೂ ತಿಳಿದೇನೋ ಮಾಡಿಕೊಂಡು ಬಂದುಬಿಟ್ಟಿದ್ರೆ, ತಪ್ಪು ದಾರಿಯಲ್ಲಿ ನಡೀತಾ ಇದ್ದರೆ ಈ ದಿವಸ ಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ಮನಸ್ಸು ಪರಿವರ್ತನೆ ಆಗುತ್ತೆ. ಅದೇ ರೀತಿ ಜೀವನದಲ್ಲಿ ಹೊಸ ಮಾರ್ಗ ಅನ್ನೋದು ಕಾಣಿಸುತ್ತೆ. ಇನ್ನು ಈ ದಿವಸ ಯಾರನ್ನು ಆರಾಧಿಸಬೇಕಂತ ಹೇಳಿದ್ರೆ, ಶ್ರೀಕೃಷ್ಣ, ಶ್ರೀ ವಿಷ್ಣು ಅಥವಾ ಅಚ್ಯುತ ಈ ದೇವರುಗಳ ಫೋಟೋ ಏನಾದರೂ ಇತ್ತು ಅಂದರೆ ಅದನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ಈ ವ್ರತವನ್ನು ಮಾಡಬೇಕಾಗತ್ತೆ. ಇನ್ನು ಈ ವ್ರತವನ್ನು ಮಾಡಬೇಕಾದ್ರೆ ತುಪ್ಪದ ದೀಪವನ್ನು ಹಚ್ಚಿ ಹಾಲು ಹಣ್ಣು ನೈವೇದ್ಯವಾಗಿಟ್ಟು ವಿಶೇಷವಾಗಿ ಈ ದಿವಸ ಪಂಚಾಮೃತವನ್ನು ಮಾಡಿ ಪೂಜೆಗೆ ಇಡೋದು ತುಂಬಾ ಶ್ರೇಷ್ಠ. ಸಾಧ್ಯ ಆದರೆ ಪಂಚಾಮೃತವನ್ನು ಮಾಡಿ ದೇವರಿಗೆ ಅರ್ಪಿಸಬೇಕು. ಅದೇ ರೀತಿ ಹಣ್ಣು ಅಂತ ಬಂದಾಗ ಸಾಧ್ಯ ಆದರೆ ದಾಳಿಂಬೆ ಹಣ್ಣನ್ನು ಪೂಜೆಗೆ ಬಳಸೋದು ಬಹಳಾನೇ ಶ್ರೇಷ್ಠ. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ಹಾಲು ಅಥವಾ 1 ಲೋಟ ನೀರು 1 ಲೋಟ ಹಾಲನ್ನು ಇಟ್ಟು ನೀವು ಯಾವುದೇ ಹಣ್ಣುಗಳು ಮನೆಯಲ್ಲಿರುತ್ತೋ ಅದನ್ನೇ ಇಟ್ಟು ನೀವು ಭಕ್ತಿಯಿಂದ ಬೇಡಿಕೊಂಡು ಪೂಜೆಯನ್ನು ಮಾಡ್ಬೋದು. ಇನ್ನು ಆ ದಿವಸ ಸಂಜೆ ವಿಷ್ಣುವಿನ ಭಜನೆಯನ್ನು ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಹೇಳುವಂಥದ್ದು, ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ಉಪವಾಸ ಇರುವಂಥವರು ಬೆಳಗ್ಗಿನಿಂದ ರಾತ್ರಿವರೆಗೂ ಕೂಡ ನೀರನ್ನು ಸಹ ಕುಡಿಯದೆ ನಿಟ್ಟುಪವಾಸವನ್ನು ಮಾಡಬೇಕಾಗತ್ತೆ. ಇನ್ನು ಯಾರಿಗಾದರೂ ಆ ರೀತಿಯಾಗಿ ನಿಟ್ಟುಪವಾಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಹಾಲು ಅಥವಾ ಹಣ್ಣನ್ನು ತೆಗೆದುಕೊಂಡು ನೀವು ಉಪವಾಸವನ್ನು ಮಾಡ್ಬೋದು. ಇನ್ನು ಉಪವಾಸವನ್ನು ಬಿಡಬೇಕಂದ್ರೆ ದ್ವಾದಶಿ ತಿಥಿ ಪ್ರಾರಂಭ ಆಗಿರಬೇಕು, ಆಗ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ. ಇನ್ನು ಮಂಗಳವಾರ ಬೆಳಗ್ಗೆ
ನೀವು ಸಂಪೂರ್ಣವಾದ ಆಹಾರವನ್ನು ಸೇವಿಸೋದಕ್ಕಿಂತ ಮುಂಚೆ ಸ್ನಾನ ಹಾಗೂ ಪೂಜೆಯನ್ನು ಮಾಡಿ ಯಾವುದಾದರೂ ಗೋವುಗಳಿಗೆ ಅಥವಾ ಪಕ್ಷಿ ಅಥವಾ ಪ್ರಾಣಿಗಳಿಗೆ ಅಥವಾ ಯಾರಾದರೂ ಬಡವರಿಗೆ ಸ್ವಲ್ಪ ಮಟ್ಟಿನ ಆಹಾರವನ್ನು ನೀಡಿ ಆ ನಂತರ ನೀವು ಸಂಪೂರ್ಣವಾದ ಭೋಜನವನ್ನು ಸ್ವೀಕಾರ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಅದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ ಇವುಗಳನ್ನು ಸೇವನೆ ಮಾಡದೇ ಇರೋದು ತುಂಬಾ ಒಳ್ಳೆಯದು. ಆ ದಿವಸ ಆದಷ್ಟು ನೀವು ಉಪವಾಸವನ್ನು ಬಿಟ್ಟ ನಂತರ ಕೂಡ ನೀವು ಊಟವನ್ನು ಮಾಡಬೇಕಾದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಇಲ್ದಿರೋಂಥ ಒಂದು ಆಹಾರವನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಈ ಏಕಾದಶಿ ವ್ರತವನ್ನು ಮಾಡುವಂಥವರು ಆ ದಿವಸ ಹಗಲಿನ ವೇಳೆ ಆಗಿರ್ಬೋದು, ರಾತ್ರಿಯ ವೇಳೆ ಆಗಿರ್ಬೋದು, ಹಾಸಿಗೆಯ ಮೇಲೆ ನಿದ್ದೆಯನ್ನು ಮಾಡಬಾರ್ದು. ನೀವು ಸಾಧ್ಯವಾದರೆ ಆ ದಿವಸ ಕೆಳಗಡೆ ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಹಗಲಿನ ವೇಳೆ ನೀವು ಯಾವುದೇ ಕಾರಣಕ್ಕೂ ಹಾಸಿಗೆಯ ಮೇಲೆ ನಿದ್ರೆಯನ್ನು ಮಾಡೋ ಹಾಗಿಲ್ಲ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯ ಇವುಗಳ ಸೇವನೆ ಮನೆಯಲ್ಲಿ ಕೂಡ ಯಾರು ಕೂಡ ಮಾಡದೇ ಇರೋದು ತುಂಬಾ ಒಳ್ಳೆಯದು. ಅದೇ ರೀತಿ ಮನೆಯಲ್ಲಿ ನಿಂದನೆ, ಕೋಪ, ಜಗಳ ಇವುಗಳನ್ನು ಯಾರು ವ್ರತ ಮಾಡ್ತಾರೋ ಅವರು ಆದಷ್ಟು ಮಾಡದೇ ಇರೋವಂಥದ್ದು ಒಳ್ಳೆಯದು. ಆ ದಿವಸ ಆದಷ್ಟು ಶಾಂತವಾದ ಮನಸ್ಸಿನಿಂದ, ಭಕ್ತಿಯಿಂದ ನೀವು ಈ ಒಂದು ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ವ್ರತವನ್ನು ಮಾಡೋದ್ರಿಂದ ಸಿಗುವಂಥ ಫಲಗಳು ಪಾಪ ನಿವಾರಣೆ, ಅದೇ ರೀತಿ ಜೀವನದಲ್ಲಿ ಹೊಸ ದಾರಿ, ಅಡಚಣೆಗಳು ನಿವಾರಣೆ, ಮಾನಸಿಕ ಶಾಂತಿ, ಅಷ್ಟೇ ಅಲ್ಲ 1000 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಫಲ ಅನ್ನೋದು ಸಿಗುತ್ತೆ. ಸಫಲ ಏಕಾದಶಿ ಅಂತ ಅಂದರೆ ಸಫಲ ಜೀವನದ ಪ್ರಾರಂಭ ಅಂತ ಅರ್ಥ. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಸಫಲತೆ ಪ್ರಾರಂಭ ಆಗುತ್ತೆ ಅನ್ನೋದೇ ಇದರ ಅರ್ಥ. ಆದ್ದರಿಂದ ಸಾಧ್ಯವಾದರೆ ಈ ಸಫಲ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿ ನೀವು ಕೂಡ ತಮ್ಮ ಜೀವನದಲ್ಲಿ ಸಫಲತೆಯನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಫಲ ಏಕಾದಶಿಯ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.